ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲ ಯಾವನ್ರಿ ಅವನು ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ಸ್ ಸಾಗರ್, ನಮ್ಮ ಜಿಮ್ ಫ್ರೆಂಡ್ ಬ್ರೋ ಟ್ರಿಪ್ ಹೋಗ್ತಾ ಇದೀವಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ನಮ್ಮ ಪುನೀತ್ ಸ್ನೇಹಿತರ ಫ್ರೆಂಡ್ ಮಣಿ ಅಂತ. ಸರ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಟ್ರಿಪ್ ಹೋಗಕ್ಕೆ. ಫುಲ್ಲು ಇಲ್ಲ ಅಂದ್ರೆ ನಮ್ ಸಾಂಬೋಡ ಸರ್ ಇಲ್ಲಿ ಮಾತಾಡಿ ಸರ್. ಟ್ರಿಪ್ ಹೋಗಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಏನು ಎಕ್ಸೈಟ್ಮೆಂಟ್ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೋದ್ಮೇಲೆ ಟ್ರಿಪ್ ಫುಲ್ಲು. ಇಲ್ಲಿಂದ ಹೋಗ್ಬೇಕಾದ್ರೆ ಏನಿಲ್ಲ, ಫುಲ್ಲು ಮಳೆ ಬಂದಿದೆ. ಎಂಜಾಯ್. ಚೋಟು ಅವ್ರೆ, ಏನ್ ಅನಿಸ್ತಾ ಇದೆ ಎಕ್ಸೈಟ್ಮೆಂಟ್ ಟ್ರಿಪ್ಗೆ? ಸರ್ ನಿಮ್ಗೆ? ಎಲ್ಲ ಫುಲ್ ಜಾಲಿ 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 ಜಾಲಿ. ಎಲ್ಲ ಫುಲ್ ಜಾಲಿ. ಯತೀಶ್ ಅವ್ರೆ ಏನ್ ಅನಿಸ್ತಾ? ಯತೀಶ್ ಅವ್ರೆ ಏನ್ ಬಿಗಿನಿಂಗು? ನಮ್ ಡ್ರೈವರ್ ಫುಲ್ ಪಾಪ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರು ಮಳೆ ಯಾವಾಗ ಬರುತ್ತೆ ಯಾವಾಗ ಗೊತ್ತಿಲ್ಲ ಅಂತ ಫುಲ್ ಟೆನ್ಷನ್ ಅಲ್ಲಿ ಇದಾರೆ. ಸರ್ ಏನ್ ಅನಿಸ್ತಾ ಇದೆ ಇವತ್ತಿನ ವೆದರ್ ಕಂಡೀಷನ್? ಚೆನ್ನಾಗದೆ. ಯಾರ್ಯಾರು ಎಷ್ಟು ಗಂಟೆಗೆ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಜೀವನ್ ಏನು ಎಷ್ಟು ಎಕ್ಸೈಟ್ಮೆಂಟ್ ನನ್ ಮಗ ಇದೆ ಟ್ರಿಪ್ ಫುಲ್. ಹೇಳಿ ಸರ್. ನಮ್ಮ ಬಾಯ್ಸ್ ಎಲ್ಲ ಫುಲ್ ಬ್ಯುಸಿ ಆಗವ್ರೆ. ಬನ್ನಿ ನೆಕ್ಸ್ಟ್ ಇನ್ನ ಫ್ಯೂಲ್ ಹಾಕ್ಸ್ಬೇಕು ಗಾಡಿಗೆ. ಎಲ್ಲ ಕಾರಲ್ಲೂ ಫ್ಯೂಲ್ ಇಲ್ಲ. ಇಲ್ಲಿ ನೋಡಿ ಎಲ್ಲ ಹೆಂಗ್ ನಿಂತಿದ್ದಾರೆ ರೆಡಿಯಾಗಿ. ಬನ್ನಿ ನೆಕ್ಸ್ಟ್ ಫ್ಯೂಲ್ ಹಾಕ್ಸಕ್ ಹೋದಾಗ ಸಿಗ್ತೀನಿ. ನೋಡಿ ಹೆಂಗ್ ನಗ್ತಾ ಇದ್ದಾನೆ ಇವನು ಕಳ್ಳಂಗೆ. ಯಾಕೆ ಅವ್ನು ನಗ್ತಾ ಇದೀಯಾ? ಇವಾಗ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಜೋಶು, ಆಮೇಲೆ ಮುಂದೆ ನೋಡೋಣ. ನಿಮ್ ಫೋನ್ ಎತ್ಕೊಂಡು ವಿಡಿಯೋ ಮಾಡ್ತೀನಿ. ಸರ್ ಯಾರು ಸರ್? ಓ ಇನ್ನೊಬ್ರು ನೋಡಿ, ನಮ್ಮ ಜೋಯಲ್ ಅವರು, ಜೋಯಲ್ ಬ್ಲಾಗ್ಸ್ ಅವರು. ಜೋಯಲ್ ಬ್ಲಾಗ್ಸ್ ಅವ್ರು ನೋಡ್ರಿ ಸರ್ ಇಲ್ಲಿ ಫುಲ್ 3 days ಫುಲ್ ರೌಂಡ್ ಟ್ರಿಪ್. ನೀವು ಬನ್ನಿ ಸರ್. ಸ್ವಾಮಿನೇ ಕಾಣ್ತಾ ಇಲ್ಲ. ಆಮೇಲೆ ಎಂಡ್ ಕೇಳ್ರಿ. ಆಮೇಲೆ ನಿಮ್ಗೆ ಚೆನ್ನಾಗಿದೆ ಇವಾಗ ಜೋಶ್, ನಿಮ್ಗೆ ಎಲ್ಲರಿಗೂ ಚೆನ್ನಾಗಿದೆ. ಆಮೇಲೆ ನೋಡೋಣ, ಮಧ್ಯದಲ್ಲಿ ನೋಡೋಣ. ಇಲ್ಲಿ ನೋಡಿ ನಮ್ಮ ಬ್ಲಾಗ್ ಜೋಯಲ್. ದಯವಿಟ್ಟು ಜೋಯಲ್ ಬ್ಲಾಗ್ಸ್ ಅವ್ರೆ ಏನ್ರಿ ಈಗ ಸಮಾಚಾರ? ಎಲ್ಲರೂ ಜೋಯಲ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರದ್ದು ಸಂಜು ಬ್ಲಾಗ್ಸ್ ಅಂತ, ಎಲ್ಲರದು ಸಬ್ಸ್ಕ್ರೈಬ್ ಮಾಡಿ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಓಕೆ ಇಲ್ಲಿ ನೋಡಿ ನಮ್ ಕಾರಿನ ಇವತ್ತು ಫಸ್ಟ್ ಆಫ್ ಡ್ರೈವರ್ ಇವರು. ಬ್ರೋ ಏನ್ ಅನ್ಸ್ತಾ ಇದೆ? ಕೂತ್ಗಳಲ್ಲಿ ಪಾದಯಾತ್ರೆ ಮಾಡ್ಬಿಡೋಣ. ನೆಕ್ಸ್ಟ್ ಮುಂದೆ ಸಿಗ್ತೀನಿ ಫ್ರೆಂಡ್ಸ್. ಈಗ ನಮ್ಮ ಏಮಿ ಅವ್ರು ನೋಡಿ ಫುಲ್ಲು ಜೋರಾಗಿ ಪೂಜೆ ಮಾಡ್ತಾವ್ರೆ. ಏಮಂತ್ ಯಾದವ್ 2 ತಿಂಗಳು ಕಂಟೆಂಟ್ ನಡ್ಸೋದೆ ಸರ್. ಭಕ್ತಿಲಿ ಮೇನ್ ಅಂದ್ರೆ ನಮ್ಮ ಹೇಮಂತ್ ಯಾದವ್ ಅವರು. ಏನು ಭಕ್ತಿ ಅಂತೀರಾ? ಅಲ್ಲಿ ಅಶ್ವತ್ ಕಟ್ಟೆಗೆಲ್ಲ ಚಚ್ಬಿಡೋಗಿ. ನಮ್ ಸಾಗರ್ ಅವರು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಭಕ್ತಿಲಿ. ಏನ್ ಬ್ರೋ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ರು ಕೇಳ್ಕೊಂಡು ಪೂಜೆ ಮಾಡಿದ್ದಾರೆ. ಒಳ್ಳೇದಾಗಿ ಹುಷಾರಾಗಿ ಓಟ್ ಬಂದ್ರೆ ಸಾಕು. ಬ್ರೋ ಹೆಂಗ್ ಮಾಡ್ರೆ ಪೂಜೆ? ಫುಲ್ ಟೈಟಾಗಿ ಮಾಡಿದಿರ ತಾನೇ? ಒಳ್ಳೆ ಟೈಟಾಗಿ ಪೂಜೆ ಮಾಡಿದ್ರೆ ಸಾಕು. ಒಳ್ಳೆ ಸೇಫ್ ಆಗಿ ಓಟ್ ಬಂದ್ರೆ ಸಾಕು. ನಮ್ ಗತಿ ಅಂತವ್ರು ಇದ್ರೆ ಸಾಕು. ನೋಡಿ ಗೈಸ್, ನಮ್ಗಂತೂ ನಮ್ ಚೋಟು ಅನ್ನೋದು ನಮ್ ಜೀವ ತಿಂತಾನೆ. ಅಲ್ಲಿ ಇಲ್ಲಿ ಸ್ಟಾಪ್ ಹಾಕೊಂಡು ಏನ್ ಕಷ್ಟ ನಮ್ಗೆ ಅರ್ಥನೇ ಆಯ್ತಾ ಇಲ್ಲ. ಏನೊಂದು 5 ಸಲ ನಿಲ್ಸಿರ್ಬೋದು ಆಗ್ಲೇ ಗಾರ್ಡ್ ಸೆಕ್ಷನ್ ಎಂಟ್ರಿ ಆದಾಗಿಂದ. ಏನ್ ಸರ್ ನಿಮ್ ಪರಿಸ್ಥಿತಿ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಫುಲ್ ಗಾನು. ಎಷ್ಟ್ ಸಲ ಹಾಕೋರಿ ಆಗ್ಲಿ? 5 ಸಲ. ಹಿಂಗಾದ್ರೆ ಕಷ್ಟ. ಏನ್ ಇಂಥವ್ರು ಟ್ರಾವೆಲಿಂಗ್ ಮಾಡೋದೆಲ್ಲ ಇಂಥವ್ರ ಜೊತೆ ಎಲ್ಲ ಕಷ್ಟ ಫ್ರೆಂಡ್. ನೋಡಿ ಇಲ್ಲಿ ನಮ್ ಸಾಗರ್ ಚಿಲ್ ಮಾಡ್ತಾವ್ರೆ. ಇಲ್ಲಿ ನೋಡ್ರಿ ನಮ್ ಜೀವನ ಶಿಸ್ತಾಗಿ ಮಣಿಕಂಠವ್ರು. ಹೆಂಗ್ ನಮ್ ಮಣಿಕಂಠವ್ರು ಯಾವ ಊರವರು? ಬೆಳ್ತಂಗಡಿ.
ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದು ನೋಡ್ರಿ ಏನ್ ತರಲೆ ಮಾಡ್ತಾವ್ರಿ ಇಲ್ಲಿ. ಇಂಥ ಟೈಮಲ್ಲಿ ಟೈಮ್ ಎಷ್ಟ ಜೀವನ್? 2:27. ನೋಡಿ ಟೈಮು 2:15. ಈ ನನ್ನ ಮಗ ಮಣಿಕಂಠ ಅಂತ ಏನ್ ತರಲೆ ಮಾಡ್ತಾವ ನಮ್ಗಿಲ್ಲಿ. ಇಲ್ಲೊಬ್ರು ನೋಡಿ ಇಲ್ಲಿ ಪ್ರಜೆಗಳು ಹೆಂಗ್ ಕೂತವ್ರೆ. ಸರ್ ಏನ್ ಸರ್ ಇದು? ಸ್ವಾಮಿಗಳು ಏನು ಆಗ್ತಾ ಇಲ್ವ ಇವತ್ತು? ಸ್ವಾಮಿಗಳು ಶಿಸ್ತಾಗ ಮನಿಕೊಂಬಿಟ್ಟವನೇ ಅನ್ನು. ಬನ್ನಿ ಏನ್ ನೀವು ನೋಡಿ ಏನ್ ಕತೆ ಮಾಡ್ತಾವ ನೀವನು. ಹಿಂಗಾದ್ರೆ ಕಷ್ಟ ಬಿಡ್ರಿ. ಏನ್ ಹಿಂಗಾದ್ರೆ ಎಲ್ರನು ಯಪ್ಪ. ಇಲ್ಲಿ ನೋಡ್ರಿ ನಮ್ ಡ್ರೈವರ್ ಇನ್ನೊಬ್ರು. ಏನ್ ಸರ್ ಏನು ಮಾತಾಡ್ತಾ ಇಲ್ಲ ಪಾಪ. ನಿಮ್ ಕಾರಲ್ಲಿ ಕರ್ಕೊಂಬಂದಿರೋನ್ ಏನ್ 5 ಸಲ ವಾಮಿಟ್ ಹಾಕ್ಸೋರು, ಇನ್ನೇನ್ ಬದುಕ್ತಾನ ಅವನು? 5 ಸಲ ಆಯ್ತು. ಒಂದ್ 5 ಸಲ ಆಗದೆ. ಇಲ್ಲ ನೋಡ್ರಿ ಇಲ್ಲಿ ನಮ್ಮ ಬಾಣ್ಲಿನ್ ನೋಡ್ಕೊಬಿಡಿ ಕ್ಲೋಸ್ ಅಪ್ ಅಲ್ಲಿ. ಕೂತ್ಕೊಳ್ಳಿ. ಇಲ್ಲ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅವರು ಪ್ರಜೆ ಇದಾರೆ ಸರ್. ಏನಿದು ಹಿಂಗಾದ್ರೆ ಕತೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಏನ್ರಿ ಪ್ರೆಗ್ನೆಂಟ್ ಆಗಿರೋದ್ ಕಾಣಲ್ಲ ಇವನು. ಎಲ್ ಬರ್ತದ ಆನೆ? ಏನ್ ಬರ್ತದೆ ಆನೆ ಅಂತ ಊಟ ಮಾಡ್ಸ್ಬಿಟ್ಟು ಅಲ್ಲೋಡ್ರಿ ಇದೇದು ನರಸಿಂಹರಾಜು ಡೈಲಾಗ್ ಹೇಳಕ್ ಬಂದ, ಮಿಸ್ ಆದ. ಏನೆಲ್ಲ ಶಿಸ್ತಾಗ ವಾಮಿಟ್ ಮಾಡೋದನ್ನ ಒಂದು ಟೈಮಲ್ಲಿ ಎಲ್ಲ ಕುಳೆ ಮಾಡ್ತಾವ್ರೆ. ಏನ್ ಹಿಂಗಾದ್ರೆ ಚೊಟ್ಟಿಲು ಇನ್ನೊಂದು 10 ನಿಮಿಷ. ಏನ್ ಹಿಂಗಾದ್ರೆ ಕಷ್ಟ ಫ್ರೆಂಡ್ಸ್ ಇಂಥವ್ರ ಜೊತೆ ಟ್ರಾವೆಲ್ ಮಾಡೋದು. ಏನು 10 ಸಲ ಕತ್ತಾನೆ, ಒಂದು 10 ಸಲ ರೆಸ್ಟ್ ಮಾಡ್ಬೇಕು ನಿಲ್ಸಿ. ಬನ್ನಿ ಈಗ ಹೊರಡೋದ ಟೈಮ್ ಆಯ್ತು ಆಗ್ಲೇ. ಈಗ ನಾವು ಧರ್ಮಸ್ಥಳ ಬಂದು ರೀಚ್ ಆಗಿದ್ದೀವಿ ನೋಡಿ. ಎಲ್ಲರೂ ಬಂದು ಈಗ ಶಿಸ್ತಾಗಿ ರೆಸ್ಟ್ ಕಾರಿಂದ ಇಳಿದ ತಕ್ಷಣ ಎಲ್ಲ ರೆಸ್ಟ್ ಮಾಡ್ತಾವ್ರ. ರಿಲ್ಯಾಕ್ಸೇಷನು ಎಲ್ಲ ಈಗ ಧರ್ಮಸ್ಥಳದಿಂದ ಇಳಿದ ತಕ್ಷಣ. ಇಲ್ಲಿ ನೋಡ್ರಿ ನಮ್ಮ ಸ್ವಾಮಿಗಳು. ಏನ್ರಿ ಸ್ವಾಮಿಗಳೇ ಹೆಂಗೈತ್ರಿ ಜರ್ನಿ? ಚೆನ್ನಾಗಿತ್ತು ನೋಡಿ. ಎಲ್ಲ ಫುಲ್ ಪೀಸ್ ಆಗಿ ನಿಂತವ್ರೆ ಮುಗಿಸ್ಕೊಂಬಂದು. ಎಲ್ಲಿ ಸರ್? ಹೌದಾ, ಅದ್ ನೀವೇ ಅಂತೆ ನಮ್ಗೆ ಗೊತ್ತಾಯ್ತು. ಗುಡ್ಡೆ ಅಂತ ಬರ್ದವನಂತೆ. ಸರ್ ಕೊನೆಗೂ ಬಂದಿದ್ದೀರಾ ಧರ್ಮಸ್ಥಳಕ್ಕೆ ಸೇಫ್ ಆಗಿ? ಬಂದು ಸೇರ್ಕೊಂಡ್ಬಿಟ್ಟಿದೀವಿ. ಇಬ್ರು ಹೆಣ್ಮಕ್ಳುಗಳವ್ರೆ, ಹುಷಾರಾಗಿ ವಾಪಸ್ ಕರ್ಕೊಂಡು ಹೋಗ್ಬೇಕು. ನೋಡುವ ಹಂಗೆ ಸರ್ ಕೊನೆಗೂ ಸೇಫ್ ಆಗಿ ಬಂದಿದ್ದೀರಾ? ನಮ್ಗಲ್ಲ ಅಲ್ಲಿ ನಿಮ್ ಡ್ರೈವರ್ಗೆ ಹೇಳಿ, ಸಮಂತ್ ವಿ ನಿಮ್ ಮಗಂಗೆ ಎಲ್ಲ ಏನು ವಾಕರ್ ಈ ಕಾರ್ ಅಂತ ಏನಿಲ್ಲ. 3 ಕಾರ್ ಒಟ್ಟಿಗೆ ಹೋಗಿ 3 ಕಾರ್ ಒಟ್ಟಿಗೆ ಹೋಗಿ ಸೇರಿದೀವಿ ಅಷ್ಟೇ. ಅಲ್ಲ ಬರಪ್ಪ ಇಲ್ಲಿ ಚೋಟು, ಏನ್ ನಿನ್ ಕತೆ ಅಂತ? ಏನ್ರಿ ಕತೆ? ಇಲ್ಲಿ ನೋಡ್ರಿ ಪಾಪ ನಮ್ ಡ್ರೈವರ್ ಶಿಸ್ತಾಗಿ ಕರ್ಕೊಂಬಂದವ್ರೆ ಎಲ್ಲರೂ ಸೇಫ್ ಆಗಿ. ಸರ್ ಏನು ಇದು ಈ ತರ 5 ಸಲ ಸ್ಟಾಪ್ ಹಾಕೊಂಡ್ ಬಂದಿರೋರೆ? ಏನು ಮಾಡಕ್ಕಾಗಲ್ಲ. ಇದೇ ತರ ನಮ್ ಜೊತೆ ಇನ್ನ ಒಂದ್ 4 ಟ್ರಿಪ್ ಜೋಶಲ್ಲಿ ಇದ್ರೆ ಚೋಟು ಆಟೋಮೆಟಿಕ್ ಆಗಿ ವಾಮಿಟ್ ಎಲ್ಲ ನಿಂತೋಗುತ್ತೆ. ಚೋಟು ಚೋಟು ಬಂದ್ಬಿಡು. ಈ ತರ ಲಿಮಿಟ್ ಎಲ್ಲ ನಿಂತೋಯ್ತದ ಆಟೋಮೆಟಿಕ್ ಆಗಿ. ಯಾಕೆ ನಿಮ್ಗೆ ಇದು ಗಾರ್ಡ್ ಸೆಕ್ಷನ್ ಅಂದ್ರೆ ಆಗಲ್ವಾ? ಆಗಲ್ಲ ಬಿಡಿ. ಟೈಮ್ ಎಷ್ಟು? 3 ಗಂಟೆ. ಈಗ 3 ಗಂಟೆಲಿ ಬಂದವ್ರೆ. ಮನಿಕಂತಾರೋ ತರಲೆ ಮಾಡ್ತಾರೋ ಒಂದು ಗೊತ್ತಿಲ್ಲ. ಅವ್ರು ಸ್ನ್ಯಾಪ್ ಹಾಕೊಳಕ್ಕೆ ಅಂತ ಸಾರ್ ಕಾರಲ್ಲಿ 2 ರೌಂಡ್ ಓಡಿಸಿದ್ರು. ಸುಮ್ಮನೆ ಸ್ನ್ಯಾಪ್ ಹಾಕಕ್ಕೆ ಮತ್ತೆ ಎಂತ ಕಾರ್ 2 ರೌಂಡ್ ಓಡಿಸಿದ್ದು? ನಮ್ ಇಷ್ಟ ಅದೆಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬರೀ ಇದೆ ಆಯ್ತು. ಜೀವನ ಅವ್ರೆ ಏನ್ ಅನ್ಸ್ತು ನಮ್ ಡ್ರೈವಿಂಗ್ ಸ್ಕಿಲ್ ಬಗ್ಗೆ? ಬ್ಯೂಟಿನಾ? ಥ್ಯಾಂಕ್ ಯು. ನೋಡಿ ಗೈಸ್, ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ಎಂತ ಅನಾಚಾರದ ಕೆಲಸ ಮಾಡ್ತಾವ್ರ ನೋಡಿ. ಅನಾಚಾರ ಹೆಸರು ಧರ್ಮಸ್ಥಳ, ಇಲ್ಲಿ ಬಂದ್ ನೋಡಿದ್ರೆ ಯಾವ ತರ ಕುಲ್ಗೆಟ್ ಕೆಲಸ ಮಾಡ್ತಾವ್ ನೋಡ್ರಿ ಇವನು.
ಇಲ್ಲಿ ನೋಡ್ರಿ ಇವ್ನು ಪೇಷಂಟ್ ಹೆಂಗ್ ಮನ್ಗವನೆ, ಪೇಷಂಟ್ ನೋಡಿ ಹೆಂಗ್ ಮನ್ಗವನೆ. ಪಾಪ ಇವ್ನ್ ಮೊದ್ಲೇ ವಾಮಿಟ್ ಮಾಡಿ ರೆಸ್ಟ್ ಮಾಡೋಣ ಅಂತ ಮನಿಕಂತ ಇದ್ರೆ ಪಾಪ ಇವ್ನ್ ನೋಡ್ರಿ ಈ ತರ ಅಯ್ಯೋ ಅನಿಸ್ತಾವ್ರೆ. ಏನ್ ಸರ್ ಪಾಪ ಅವ್ರನ್ನ ಅಯ್ಯೋ ಅನಿಸ್ತಾ ಇದ್ರಲ್ಲ ಏಮಂತವ್ರೆ. ಏನ್ರಿ ಈ ತರ ಲವ್ ಚೋಟು ನಿನ್ ಮೇಲೆ? ಝೂಮ್ ಮಾಡ್ರಿ ಅಲ್ಲಿಗೆ ಹೇಳ್ತೀನಿ. ತೋರ್ಸ್ರಿ. ಅದಿಲ್ಲೇ ಬಸ್ ಹೋಟ್ಲು ಮಣಿ ಮಾಡ್ರಿ ಝೂಮು. ಅಯ್ಯೋ ನೋಡಿ ಸರ್, ಝೂಮ್ ಹಾಕಿ ಸರ್ ಅಂತ ಟೈಮಲ್ಲಿ ತೋರಿಸಿ ಸರ್ ನೀವು. ಏನ್ ಈ ಸಮಂತವ್ರು ಒಳ್ಳೆ ಸ್ಕೆಚ್ ಹಾಕೋರು ಹೇಮಂತವ್ರು. ಪುಣ್ಯಕ್ಷೇತ್ರ ಬಂದು ನನ್ ಪುಣ್ಯ ನೋಡಪ್ಪ. ಯಾರ್ದು ಇಲ್ಲ ಅವನೆಲ್ಲ ಗುಡ್ಡೆ. ನೋಡ್ಕೊಂತೀರಾ? ನೋಡ್ಕೊಳ್ರಿ. ಏನೋ ಅವ್ರು ಸಿಕ್ಕಿದ್ರು, ಸ್ವಾಮಿ ಬಂದ ಎಲ್ಲ ತೋರ್ಸೋಣ ಅಂದ್ಬಿಟ್ಟು ಹೋಗ್ದು ಹಿಂಗ್ ತೋರ್ಸೋದು. ನಂದು ಟಾಪ್ ಆಂಗಲ್, ಸ್ವಾಮಿ ಸೈಡ್ ಆಂಗಲ್. ನಿಂದು ಸ್ವಾಮಿ ಅಲ್ಲೋಡ್ರಿ ಎಲ್ಲೋಡ್ರಿ ಆಗ್ಲಿ ಬಾಬಾ ಜಗಳಕ್ ಬಿದ್ದವ್ರು ಡೌಳಿ. ಬೇಗ ಒಂದ್ ಮ್ಯಾಚ್ ಹಾಕಿ ನಡ್ಸ್ರಪ್ಪ ಅಲ್ಲಿ ಮ್ಯಾಟ್ ಹಾಕಿ. ಚಿಕ್ಕ ಮಕ್ಕಳ ನೀನು ಏನ್ ಸರ್ ಏನ್ ಪ್ರಾಬ್ಲಮ್ ಏನ್ ಹೇಳಿ. ಅವಾಗಿಂದ ಹಾಕೊಂಡು ಎಳ್ಕಂತ ಗಜ್ಜಿಗೆ ಜಾಗ ಐತ. ಏಕೆ ದೇವಸ್ಥಾನ ಬನ್ನಿ ಮಾಡೋದ ನಮ್ಗೇನು. ಬನ್ನಿ ಎಲ್ಲಾರ ಬೇಡಿಕೆ ಕೇಳೋದ. ಈಗ ಸ್ನಾನಕ್ಕೆ ಹೋಗೋದ ಇಲ್ಲ ಮನೆ ಕಂತ ಬೇಡ. ನೀವ್ ಬೇಡ ಬ್ರೋ, ನೀನು ಸ್ನಾನ ಮಾಡ್ತಿರೋ ರೆಸ್ಟ್ ಮಾಡಿ ದಯವಿಟ್ಟು ಪ್ಲೀಸ್. ಸ್ವಿಮ್ಮಿಂಗ್ ಪೂಲ್ ಅಲ್ಲ, ನದಿ ಎಲ್ಲಾದ್ರೂ ಹೋದ್ರೆ ಹಂಗೆ ನಮ್ಮ ಮೇನ್ ಶ್ರೀಧರ್ ಅವ್ರು ಕೇಳೋದ ಸ್ನಾನ ಮಾಡೋದ ಇಲ್ಲ ರೆಸ್ಟ್ ಮಾಡ್ತೀರಾ? ಸ್ನಾನ ಮಾಡಲ್ಲ. ಒಂದ್ ವೋಟ್ ಸ್ನಾನಕ್ಕೆ. ಇಲ್ಲಿ ನಮ್ BDS ಸೀಟ್ ನ ಕೇಳೋದ ಸರ್ ಸ್ನಾನ ಮಾಡೋಣ ಇಲ್ಲ ರೆಸ್ಟ್ ಮಾಡೋಣ?